ಗ್ರಾಮದಲ್ಲಿ ಸ್ಮಶಾನದಲ್ಲಿ ಜಲಾನಯದಲ್ಲಿ ಗಿಡವನ್ನು ನೆಟ್ಟು ಬೆಳೆಸ್ಕೊಂಡಿದ್ದೀವಿ. ಅದರಲ್ಲಿ ಹೆಜ್ಜೆ ನಿಕ್ಕಿತ್ತು. ಶವ ಸಂಸ್ಕಾರಕ್ಕೆ ಹೋಗುವಾಗ ತೊಂದರೆ ಮಾಡ್ತಾ ಇತ್ತು. ಆ ಮರದಲ್ಲಿ ಇಕ್ಕಿದ್ದು ಅದನ್ನ ಯಾರನ್ನ ಮಾರ್ಕೊಟ್ಟು ನಮ್ಮ ಗ್ರಾಮಕ್ಕೆ ಹಾಕೋಣ ದೇವಸ್ಥಾನಕ್ಕಂತ ಹಾಕೊಂಡು ಮಾರ್ಕೊಟ್ಟು ಎಷ್ಟಕ್ಕೆ ಮಾರ್ತೀವಿ? 26,000ಕ್ಕೆ. ಅರಣ್ಯ ಇಲಾಖೆಯವ್ರು ಬಂದ್ಬಿಟ್ಟು ಮೇಡಮ್ ಅಂತ ಜ್ಯೋತಿ ಮೇಡಮ್ ಅಂತ 86,000 ಕೊಟ್ಟರೆ ನಾವು ಬಿಟ್ಟಿರೋದು ಬಿಡಲ್ಲ ಅಂತ ಹೇಳ್ತಾರೆ ಸರ್. ಯಾವ ಅರಣ್ಯ ಇಲಾಖೆದಲ್ಲಿ ನಾವು ಬಿಟ್ಟಿದ್ದೀವಿ. ನಮ್ಮ ಗ್ರಾಮದಲ್ಲಿ ಮಶಾನದಲ್ಲಿ ನಾವು ಬೆಳೆಸ್ಕೊಂಡಿರ್ತಕ್ಕ ಗಿಡನ ನಾವು ಇಟ್ಕೊಳ್ಕೊಳಕ್ಕೆ ನಮ್ಗೆ ಅಧಿಕಾರ ಇಲ್ವಾ ಸರ್? ಗೋಮಾಳ ಏನು ಸರ್ ಇಕ್ಕಿರೋದು? ಗೋಗಳನ್ನ ಎಲ್ಲ ಊರಿನಲ್ಲಿ ಕುರಿಗಳು ದನಗಳು ಎಲ್ಲ ಮೇಯಿಸ್ಕೊಳ್ಳಕ್ಕೆ ಏನೋ ಒಂದು ಮರ ಇದ್ರೆ ಕಡ್ಕೊಂಬರಕ್ಕೆ ಇಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ ಗೋಮಾಳ ಅಂತ. ಅದ್ರ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಸರ್ ಅರಣ್ಯ ಇಲಾಖೆಯವರು. ಸ್ಮಶಾನದಲ್ಲಿ ಆ ಮರನ ಕಡಿದ್ಕೊಟ್ಟು ದೇವಸ್ಥಾನಕ್ಕೆ ಹಾಕ್ಬಿಡ್ತಾ ಇದ್ದಾರೆ. ಅದನ್ನ ಕಡಿದಿರ ಇವಾಗ ಹಂಗೆ ಹೊಡಿತಾ ಇದೆ ಸರ್. ನಾವು ತಮ್ಮ ಶಾಸಕರು ಕೇಳಿದ್ವಿ, ಅವ್ರಿಗೂ ಏನು ಸ್ಪಂದಿಸ್ತಿಲ್ಲ. ಸಭೆಗಳಿಗೆ ಅಪ್ಪ ಅದು ಸರ್ಕಾರ ಯಾವ ಸರ್ಕಾರ ಸರ್? ಯಾವ ಸರ್ಕಾರ? ಗೋಮಾಳ ಸ್ಮಶಾನ ಇದೆಲ್ಲ ಗ್ರಾಮಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅರಣ್ಯಕ್ಕೆ ಹೆಂಗ್ ಸರ್ ಬಿಟ್ಟಿರ್ತಾರ? ಈ ತರ ಆಗ್ತಾ ಇದೆ ಸರ್. ತಾವು ದಯವಿಟ್ಟು ಗೋಮಾಳ ಮತ್ತು ಜಮೀನು ಅರಣ್ಯ ಇಲ್ಲ ಇದು ರೆವಿನ್ಯೂದು ಬಿಟ್ಟು ಅವ್ರದ್ದು ಎಷ್ಟಿದೆ ಅಷ್ಟು ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ನಮ್ಮದ್ರಲ್ಲಿ ನಾವು ಬೆಳೆಸ್ಕೊಂಡು ಕಟ್ಕೊಂಡಿರ್ತಕ್ಕಂದ್ರೆ ಅದನ್ನು ನಾವು ಹಾಕಿಲ್ಲ ಸರ್. ನಮಗೆ ಅದನ್ನು ನೀವು ಕಳಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಚೋಡಪ್ಪ ಅಂತ ಸೈಲೆಂಟ್ ಆಗಿದೆ. 72 ಎಕರೆ 22 ಎಕರೆ 50 ಎಕರೆ ನಾವು ಎ ಪತ್ರ ಎಲ್ಲ ಏನು ಕೇಳಿದ್ರು ಕೂಡ ಫಾರೆಸ್ಟ್ ಒಂದು ಇಂಡಿಯನ್ ಕಂಟ್ರಿಯಲ್ಲಿ ಆಗಿದೆ. ಆ ಒಂದು ಆಗಲ್ಲ. ಮನೆ ಬಂದು ಏಕಾಏಕಿ 2:30 ರಾತ್ರಿಗೆ ಬಂದು ನಮಗೆ ಇನ್ಫಾರ್ಮೇಷನ್ ಇದೆ, ನೋಟಿಸು ಇದೆ. ಕರೆಕ್ಟಾಗಿ 11:22 ಎಕರೆನೂ ಬಂದಿತ್ತು. ಈಗ ಸ್ಕೂಲು, ಅಂಗನವಾಡಿ ಮತ್ತು ಎಲ್ಲ ಕೂಡ ರೋಡ್ ಹೋಗ್ತಕ್ಕಂಥ ದಾರಿ ಕೂಡ ರೋಡ್ ಕೂಡ ಪಾಲಿಸ್ತಾರೆ. ಊರ ಮಧ್ಯದಲ್ಲೇ ಹೋಗಿ ಊರ ಸರ್ ನಮ್ಗೆ 4-5 ಜನ ಮಾತ್ರ ಯಾವ ಬೆಲೆ ಕಳಿಸ್ತಾರೆ. ಎಲೆಕ್ಷನ್ ಓಟ್ ಇದು ಭೂಕೊಂಡೆ ಇವತ್ತಿನ ಇಲ್ಲಿ ಸಮಾರಂಭದ ಅಣ್ಣ ಅವರು ಏರ್ಪಾಟ್ ಮಾಡಿದ್ದಾರೆ. ನಮಗೆಲ್ಲ ಹೇಳಿದ್ರು, ಸಾಕಷ್ಟು ಜನ ಬಂದಿದ್ದೀವಿ. ಆದರೆ ವಿಷಯಕ್ಕೆ ಬರ್ತೀನಿ. ಭೂಕುಂಟೆ ಸರ್ವೆ ನಂಬರ್ 102ರಲ್ಲಿ 106 ಜನ ಇದ್ದಾರೆ. ಕೋಡಿ ಆಗ್ದಿರ ಇರೋರು 106 ಜನ ಇದ್ದಾರೆ. ಆದರೆ ಕೋಡಿ ಮಾಡಿದ್ರೆ ಲಾಕ್ ಮಾಡಿದ್ದಾರೆ ಸರ್ ಇವರು ಅರಣ್ಯ ಇಲಾಖೆಯವರು. ರೆವಿನ್ಯೂ ಅವರು ಕೊಟ್ಟಿರೋದೇ ಗೋಮಾಳ 84 ಎಕರೆ ಗೋಮಾಳದಲ್ಲೇ ಇರೋದು. ನಾವು ಅವ್ರ ಜಮೀನಿಗೆ ನಾವು ಹೋಗಿಲ್ಲ. ಬೌಂಡ್ರಿ ಅವ್ರು ಹಂಗಿದೆ. ಈಗ ಬಂದಿರೋದು ಇಲ್ಲಿಗೆ ಬಂದು ಹಾಕಿದ್ದಾರೆ. ಮೊನ್ನೆ 2 ಎಕರೆ ನಮ್ಮದು ಇದಾಯಿತು. ಈಗೆಲ್ಲ ನೋಡಿದ್ದೀರ, ಇದರಲ್ಲಿ ಬಂದಿದೆ, ವಿಡಿಯೋದಲ್ಲಿ ಬಂದಿದೆ ನೋಡಿ. ಅದೇ ಥರ ಆ 2 ಎಕರೆ ಸುಮಾರು 45 ವರ್ಷಗಳಿಂದ ನಮಗೆ ಪಾಣಿ ಇದೆ, ಪಟ್ಟ ಇದೆ, ಮ್ಯೂಟೇಷನ್ ಇದೆ, ಎಲ್ಲ ಇದೆ. ಅದ್ರ ಮೇಲೆ ಲೋನ್ ಮಾಡ್ಕೊಂಡಿದ್ದೀವಿ ಬ್ಯಾಂಕಲ್ಲಿ. ಇಷ್ಟೆಲ್ಲ ಇರುವಾಗ ಬೆಳೆ ಹಾಕಿದ್ದೀವಿ, ರಾಗಿ ಬೆಳೆ. ಈಗಾಗಲೇ ಫೋಟೋಸ್ ಎಲ್ಲ ಇದೆ, ಅಣ್ಣಗೆ ತೋರಿಸಿದ್ದೀವಿ. ಆ ಬೆಳೆಯನ್ನು 10 ದಿವಸ ಟೈಮ್ ಕೊಡಿ, ಬೇಕಾದ್ರೆ ನಿಮ್ಮ ಜಮೀನಾದರೆ ನಾವೇ ಗೊಂಡು ಎದ್ದು ಕೊಡ್ತೀವಿ ಅಂದರೆ RF ಬಿಡಲಿಲ್ಲ. ನಡಿಯೋ ಅಂತ. ಇದು ಯಾವ ನ್ಯಾಯ ನೋಡಿ. ಆಮೇಲೆ ನಮ್ಮ ಹೆಸರು ನಾವು ಯಾವತ್ತೂ ನಾವು ಹೊಲದಲ್ಲಿ ಇರ್ತಾ ಇರಲಿಲ್ಲ. ಆವತ್ತು ನಮ್ಮ ಟೈಮ್ ಅಲ್ಲೇ ಇದ್ದೀವಿ. ಯಾಕೆಂದರೆ ತೆನೆ ಕೊಯ್ಲು ಸರ್ ಅಲ್ಲೇ ಇದ್ದೀವಿ. ಇವರು ನಮಗೆ ಫೋನ್ ಮಾಡಿದ್ರು, ಯಾರು ನಮ್ಮ ಕೆಳಗಡೆ ಊರವರು ಫೋನ್ ಮಾಡಿದ್ರು, ಈ ಥರ JCB ಬರ್ತಾ ಇದ್ದಾರೆ ಅಲ್ಲಿ ನೋಡಿ ಅಂತ, ನಿಮ್ಮ ಹೊಲ ಎಲ್ಲಿ ಹೋಗುತ್ತೆ ನೋಡಿ. ಅಲ್ಲೇ ಇದ್ದೀವಿ ನಾವಿಬ್ಬರು. ಅಲ್ಲಿ ಹೋಗಿ ಕೇಳಿದ್ವಿ, ಅಡ್ಡ ಹೋಗಿ ನಿಂತ್ಕೊಂಡಿದ್ವಿ. 10 ದಿವಸ ಟೈಮಲ್ಲಿ ರೇಂಜ್ ಕೇಳಿದ್ದೀವಿ. ಆ ಅಮ್ಮ ನಾವು ಮಾತಾಡುವಾಗ ನಮ್ಮ ಕಡೆ ನೋಡೋದಿಲ್ಲ, ಸುಮ್ಮನೆ ಆ ಕಡೆ ಫೋನ್ ನೋಡ್ಕೊಂಡು ಹಿಂಗಿರೋದು. ಆಮೇಲೆ ಹತ್ರಕ್ಕೆ ಬಂದಾಗ ಹೊಡೀರ JCB ಮೇಲೆ ದರ್ಬಾರ್ ಮಾಡಿದ್ದಾರೆ ನಮ್ಮ ಮೇಲೆ. ನಾನು ಇವತ್ತು ಬಿಡು, ನನ್ನ ಮೇಲೆ ನೀವು ತಾಕತ್ತಿದ್ರೆ ಅಂತ ಕೇಳಿದ್ದೀನಿ ನಾನು. ಆದರೆ ಸುಮ್ಮನೆ ಇರೋದು. ಅವರು ಪೊಲೀಸ್ ಅವರು 50 ಜನ ಇದ್ದಾರೆ. ಪೊಲೀಸ್ ಅವರು 20 ಜನ ಬಂದರು. ಫಾರೆಸ್ಟ್ ಅವರು 50-60 ಜನ ಬಂದರು. ಈ
20 ಜನ ಬಂದ್ರೆ ಯಾರು ಬಂದ್ರೆ ಏನ ಯಾರು ನಮ್ಮ ಜಮೀನ್ಗ ನಾವು ಮಾತಾಡ್ತೀವಿ ಅಂತ ನಾವು ಮಾತಾಡಿ ಕಟ್ ಮಾಡಿ ಬೈದಿದ್ದೀವಿ ನಾವು. ಅದರಲ್ಲಿ ಗೊತ್ತಿರ್ಬೋದು ನಿಮಗೆಲ್ಲ. ಆ ಥರ ಇದೆ, ಫೋಟೋಸ್ ಎಲ್ಲ ಇದೆ. ಆದರೆ ವಿಷಯ ಏನಂದ್ರೆ ಅಣ್ಣ ಅವಾಗ ಹೇಳಿದ್ರಲ್ಲ, ಅದೇ ಥರ ಈಗ ನಮ್ಗೊಬ್ಬರಿಗೆ ನೋವಾಗಿದೆ ಅಂದರೆ ನಾವೇ ಇದು ಮಾಡೋದಲ್ಲ. ನಿಮಗೂ ಅದೇ ರೈತರು ಇದ್ದಾರೆ, ಅವರಾಗ ತಿಳ್ಕೋಬೇಕು. ಈ ಥರ ಇದಕ್ಕೆ ಬಂದು ನಮ್ಮ ರೈತ ಸಂಘದ ಪರವಾಗಿ ನಾವೆಲ್ಲ ಸೇರಿಕೊಂಡು ಹೋರಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ನಮಗೂ ನಂಬಿಕೆ ಇದೆ. ಇನ್ನು ಮುಂದೆ ನಾವು ಇದು ಮುಂದುವರ್ಸೋಣ ಅಂತ. ఏడంటే గుడ్లు కట్టి తీసి ఇచ్చినలా ఫోన్లు ఇచ్చినలా ఏమి ఇచ్చినదో డాక్యుమెంట్ కూడా ఏమి ఇచ్చినదో అన్ని గొప్ప వాళ్ళతో మాట్లాడదాం రాంపా అని చెప్పిందే రాంపా అని చెప్పుకునే ఏం కానీ ఇచ్చినదో నాకు ఎవరన్నా ఏమన్నా కావాలంటే గవర్నమెంట్ స్కూల్ పెట్టేదానికి కూడా మా ఎంత తారీఖు మా ఎంత అడిగి గవర్నమెంట్ హాస్పిటల్ డైరీ కట్టుకుంటే మా ఎంత నడిపి ఈ మాదిరిగా సేవించి మా ఇంటికి పోలాలు వేసి ఈ జమీన్లో మాకు తీసుకుంటున్నా అంటే జమీన్ తీసుకొని తీసుకుంటున్నాం. 100 ఏళ్ళ అనుభవం ఇంకా మేము ఉండేదానికి ఈ పొద్దు వచ్చి దాన్నంతా కాంపౌండ్ వేసి 70 సర్వే నంబరు మన పాత నంబర్లు పొరుగున మా ఇంట్లో 7 జన్మ 8 జన్మ రోడ్ తీసుకెళ్ళి ఆవక్క వేసి కాంపౌండ్ మా పాత జన్మలో వేసి రోడ్డు ఉంది తాను గేట్ పోయితే దాన్ని తీసి ఆవక్క వేసి ఇది పోతే మా ఇంట్లో బాగా పెట్టుకుంటే మాకు ఒక 30 నుండి జమీన్ వచ్చిందా ಆರ್ಪೆಟ್ಟು ಪೇಂಟ್ చేసి ಅಪ್ಪಲ್ಲ ಸಿಕ್ಕಾಗಿ ಜಾಗ ತೊಂದರೆ ಇದೆ. ಯಾವುದೇ ಅಂಗನ ಕಾಸ್ಪಲ್ಲ ಅಲ್ಲಿಂದ ಮುಂಚೆ ಇಲ್ಲ ಅಂದರೆ ಇದು ನಾವು ಬೇರೆಟ್ಲ ಒಂದು 30 ರೂಪಾಯಿ ಹಾಕಿಸ್ತೀವಿ. ఇది ಯಾವುದೇ ಆಸ್ಪತ್ರೆ జనాలకి చాలా పనులు చేసి అన్నేసి ఆర్పెట్టుకి ముందు పెయింట్ చేయాలి. మన ఫారెస్ట్ వాళ్ళు చూసి డాక్యుమెంట్ ఏముంది అంటే మా దగ్గర అన్నీ ఉన్నాయి. సాగువాళ్ళు ఉందా, పాయింట్ ఉందా, పట్ట ఉందా, కంటాక్ట్ రసీదులు ఉందా, అన్నీ ఎక్కువ ఇస్తుంది. 2 తాళ్ళు ఎక్కువ ఇస్తుంది, పొలాలు ఇస్తుంది, బంగాళ ఇస్తుంది. తీసుకొని కానీ మేము వచ్చి సత్వం తీసేసి మీరు చెప్తా మాట్లాడో ఏమి చెప్తామో వాళ్ళకి వాళ్ళే మార్కేసుకొని ఇక వాళ్ళకి వాళ్ళే వచ్చే 2 గంటల నాలుగులో 20 స్టేషన్లు 30 మంది గారెలు 10 మంది పోలీసులు మేము ఏమి మాట్లాడతారో భూములంతా నిండిపోవాలంటే మేము ఏం సార్ చేయాలి? అందరూ నిండిపోయే టైంలో వచ్చారు. ఏం పొడవునా డమడమడమని తెలుస్తూ ఉన్నాం. 20 చేసి సార్ 30 మనిషి గారెలు పోయినా సార్ 20 ఎకరాలు చేసుకోండి జమీనే పోయింది. సాగుబడి 4 ఎకరాలు ఉన్నారు. 30 ఏళ్ళు గంగాకర్యాన్ని పోదాను. దాంట్లో నైట్ వచ్చి పోతే అక్బర్ నైట్ చెప్పినాడు. ఓట్ ఆర్డర్ అయినా కూడా ఓట్ ఆర్డర్ ఏం చేసిందంటే అది చూపించామంటే సెంటర్ పెట్టి చూపించారు బాధేసి హైకోర్టు కేసు చేస్తున్నాం. కేసు చేసాక క్లియర్ అయ్యాక ఎవరైతే పాపం ఇచ్చేసి 16 కుటుంబాలు నైట్ అయితే వచ్చి ఫోన్ చేయాలి. ప్రతి ఒక్కటి అది దానికి సంబంధం లేదు. ఒక ముడి కాయవాలి 33 సంవత్సరాలకు 63 సంవత్సరాలకు రద్దు చేసి 63 ಎಲ್ಲೋಗಿರೋದು ಅಂತ ನಮ್ಗೆ ಆಗ್ತಾ ಇಲ್ಲ. ನಮ್ಗೆ ಬಾಧೆ ಆಗ್ತೈತೆ. ನಾವು ಹೇಳ್ಕೊಳ್ಳೋದು ನಮ್ಗೆ ಅಷ್ಟು ಬಾಧೆ ಆಗ್ತೈತೆ. ನಮ್ಗೆ ಚಿಕ್ಕ ಮಕ್ಕಳಿರೋದು ನಮ್ಗೆ ಎಲ್ಲೋಗಕ್ಕೂ ದಾರಿ ಸಿಗ್ತಾ ಇಲ್ಲ. ನಮ್ಗೆ ಇವಾಗ ಎಲ್ಲರೂ ಏನಾದ್ರು ಸಹಾಯ ಮಾಡಬೇಕು ಅಂತ ನಾವು ಬಂದು ಮಾತಾಡ್ತಾ ಇದ್ದೀವಿ.